ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಕ್ಕದ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಕಸರತ್ತುಗಳು ಶುರುವಾಗಿದೆ. ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿರುವ ಟಿವಿಕೆಯ ಮುಖ್ಯಸ್ಥ ದಳಪತಿ ವಿಜಯ್ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ತಮಿಳುನಾಡು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ದಳಪತಿ ವಿಜಯ್. ಲೋಕಭವನದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿದ್ದಾರೆ ಟಿವಿಕೆ ಮುಖ್ಯಸ್ಥ ವಿಜಯ್. ಕಾಂಗ್ರೆಸ್ ಬೆಂಬಲ ಪತ್ರವನ್ನು ಹಸ್ತಾಂತರ ಮಾಡಿದ್ರು. ನಾಳೆಯೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧತೆ ಮಾಡಿದ್ದಾರೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. 108 ಸ್ಥಾನಗಳಲ್ಲಿ ಗೆದ್ದಿರುವಂತಹ ಟಿವಿಕೆ ತಮಿಳುನಾಡಲ್ಲಿ 2026 ಚುನಾವಣೆಯಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಹೀಗಾಗಿ ನಿನ್ನೆ ಇಮೇಲ್ ಮುಖಾಂತರ ಅವರು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಕಳಿಸಿದ್ರು. ನಾನು ಸರ್ಕಾರವನ್ನು ರಚನೆ ಮಾಡ್ತೀವಿ, ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಸಮಯಾವಕಾಶ ಬೇಕು ಅಂತ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ ಅವರೆಲ್ಲ ಸಭೆಯನ್ನು ಮಾಡಿಕೊಂಡ್ರು. ಟಿವಿಕೆ ನೇತೃತ್ವದಲ್ಲಿ ಸಭೆ ಆಯಿತು. ಅದಾದ ನಂತರ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ವಿಜಯ್. ಟಿವಿಕೆ ಸರ್ಕಾರ ರಚನೆಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ಎಡಪಕ್ಷಗಳ ಜೊತೆಗೆ ಮಾತುಕತೆಯನ್ನು ನಡೆದಿದೆ ಅಂತೆ. ಬಹುಮತ ಸಾಬೀತಿಗೆ ಸಮಯಾವಕಾಶವನ್ನು ಕೋರಿದ್ದಾರೆ. ಸಮಯಾವಕಾಶವನ್ನು ಕೋರಿರೋದು ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ. ಡಿಎಂಕೆ ಜೊತೆಗಿದ್ದಂತಹ ಕಾಂಗ್ರೆಸ್ ಇದೀಗ 5 ಸ್ಥಾನಗಳನ್ನು ಗೆದ್ದಿತ್ತು. ಅವರು ಟಿವಿಕೆಗೆ ಬಂದಿದ್ದಾರೆ. ಟಿವಿಕೆಗೆ ಸಪೋರ್ಟ್ ಮಾಡೋದಕ್ಕೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿರುವುದು. ಪತ್ರವೂ ಕೂಡ ರವಾನೆ ಆಗಿದೆ. ಆ ಪತ್ರವನ್ನು ವಿಜಯ್ ಅವರು ಕೂಡ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇದೀಗ ಸಪೋರ್ಟ್ ಮಾಡ್ತಾ ಇರೋದು. ಈ ಮಾತುಕತೆ ಚುನಾವಣಾ ಪೂರ್ವದಲ್ಲಿ ಆಗ್ತಾ ಇತ್ತು ಎನ್ನುವಂಥ ಸುದ್ದಿಗಳು ಬಂದಿತ್ತು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪಿ ಚಿದಂಬರ್, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಸೇರಿಕೊಂಡು ತಮಿಳುನಾಡು ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮೊದಲೇ ಸಭೆ ಆದಂತಹ ಸಮಯದಲ್ಲಿ ಟಿವಿಕೆ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿದ್ರಂತೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಸಮ್ಮತಿ ಇತ್ತು ಎನ್ನುವಂಥ ಸುದ್ದಿಗಳು ಬಂದಿತ್ತು. ಅವರು ಆ ಆಶಯವನ್ನು ವ್ಯಕ್ತಪಡಿಸಿದ್ರು ಅಂತ. ಆದರೆ ವಿಜಯ್ ಅವರ ಆ ಜನಪ್ರಿಯತೆ, ಆ ನಟನ ಒಟ್ಟಾರೆ ಬೆಳವಣಿಗೆಗಳು ಮತವಾಗಿ ಕನ್ವರ್ಟ್ ಆಗೋದು ಕಷ್ಟ. ಹೀಗಾಗಿ ಬೇಡ ಅಂತ 2019, 2024 ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಯಾವ ಡಿಎಂಕೆ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ರು, ಅಂದರೆ ಈ ಹಿಂದೆ ಮಹಾಗಠಬಂಧನ್ 2019ರಲ್ಲಿ, 2024 ಲೋಕಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಪಾಲಾಗಿದ್ರು. ಹಿಂದೆಯೂ ಕೂಡ ಡಿಎಂಕೆ ಜೊತೆಗೆ 1971ರಿಂದಲೂ ಕೂಡ ಅವ್ರದ್ದು ಮೈತ್ರಿ ಇತ್ತು. ಬೇರೆ ಬೇರೆ ಕಾರಣಗಳಿಗಾಗಿ ಮೈತ್ರಿ ಮುರಿದು ಬಿದ್ದಿದೆ. ಅದಾದ ನಂತರ ಮತ್ತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಡಿಎಂಕೆ ಜೊತೆ ಕಾಂಗ್ರೆಸ್ನವರು. ಆದರೆ ಇವತ್ತೇನಾಯಿತು, ಕಾಂಗ್ರೆಸ್ ನಿರೀಕ್ಷಿತ ಸ್ಥಾನಗಳನ್ನು ತಮಿಳುನಾಡಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅವ್ರಿಗೆ ಏನು ಮಾಡಿದ್ರು, ಡಿಎಂಕೆಯನ್ನು ಬಿಟ್ಟು ಇದೀಗ ಟಿವಿಕೆ ಜೊತೆಗೆ ಬಂದಿದ್ದಾರೆ. ಬಿಕಾಸ್ ಅವರು ಹೇಳ್ತಾ ಇರುವಂಥ ಉದ್ದೇಶ, ಕೋಮುವಾದಿ ಪಾರ್ಟಿ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಾರ್ದು, ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು. ಅಂದರೆ ಎಐಡಿಎಂಕೆ ಜೊತೆಗೆ ಬಿಜೆಪಿ ಇದೆ. ಅವರೇನಾದರೂ ಮಾತುಕತೆಗಳನ್ನು ನಡೆಸಿ ಅಧಿಕಾರಕ್ಕೆ ಬಂದರೆ ಅದು ನಮಗೆ ಹೊಡೆತ ಬೀಳುತ್ತೆ ಅಂತ. ನೀವು ಕೇವಲ ತಮಿಳುನಾಡು ಮಾತ್ರವಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ನವರು ಹೀಗೆ ಮಾಡಿದ್ರು. ಯಾವ ಶಿವಸೇನೆಯನ್ನ ಪ್ರಖರವಾಗಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಿದ್ರು, ಅವರ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಅದೇ ಮಾದರಿಯಲ್ಲಿ ಇಂಥದ್ದೊಂದು ಬೆಳವಣಿಗೆ ತಮಿಳುನಾಡಲ್ಲಿ ಆಗಿದೆ. ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತರಾಮಯ್ಯ, ತಮಿಳುನಾಡಿನ ರಾಜಕಾರಣ ಭಾರಿ ಕುತೂಹಲಕ್ಕೆ ಬಂದಿದೆ. ಏನಾಗಿದೆ ಈ ಕ್ಷಣದವರೆಗೆ ತಮಿಳುನಾಡಲ್ಲಿ? ಪ್ರವೀಣ್, ಏನಂದ್ರೆ ಈಗಾಗಲೇ ಏನು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ವಿಜಯ್ ಅವರ ನೇತೃತ್ವದ ಟಿವಿಕೆ ಪಕ್ಷ ಈಗಾಗಲೇ ಏನು ಗೆದ್ದಿರೋಂಥದ್ದನ್ನು ನಾವು ನೋಡಿದೀವಿ. ಆದ್ರೆ ಅವರ ಒಂದು ಗೆಲುವು ಏನು ಅಷ್ಟೊಂದು ಸಲೀಸಾಗಿಲ್ಲ. ಈಗಾಗಲೇ ಏನು ಅವರು ಸಿಎಂ ಗಾದಿಗೆ ಹೋಗ್ಲಿಕ್ಕೆ ಸ್ವಲ್ಪ ಅವ್ರಿಗೆ ಮೆಜಾರಿಟಿ ಕೊರತೆ ಇದೆ. ಆದ್ರೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದ್ರಿಂದಾಗಿ ಈ ಹಿನ್ನೆಲೆಯಲ್ಲಿ ಅವರು ಮೆಜಾರಿಟಿಯನ್ನ ಇಟ್ಕೊಂಡು ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿ ಏನು ರಾಜ್ಯಪಾಲರಿಗೆ ತಮ್ಮ ಒಂದು ಮೆಜಾರಿಟಿ ಪತ್ರವನ್ನು ಕೂಡ ಹಸ್ತಾಂತರ ಮಾಡಿದ್ರೆ, ಮತ್ತೆ ರಾಜ್ಯಪಾಲರಿಗೆ ತಾವು ನಾಳೆ ಏನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು, ಅದಕ್ಕೆ ತಾವು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಬೆಂಬಲ ಅಂದ್ರೆ ಮೆಜಾರಿಟಿ ಇರುವಂತಹ ಪತ್ರವನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಆದ್ರೆ ಟಿವಿಕೆ 108 ಗೆದ್ದಿರೋದ್ರಿಂದಾಗಿ ಈಗ 118 ಆದ್ರೂ ಏನು ಮೆಜಾರಿಟಿಗೆ ಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಟಿವಿಕೆ ಈಗ ವಿಜಯ್ ಅವರು ಏನು ಕಾಂಗ್ರೆಸ್ನ ಒಂದು ಬೆಂಬಲವನ್ನು ಕೂಡ ಕೇಳಿದ್ರು. ಅದಕ್ಕೆ ಕಾಂಗ್ರೆಸ್ ಕೂಡ ಒಂದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ಅಘೋಷಿತವಾಗಿರುವಂತಹ ಒಂದು ಅಂದ್ರೆ ಯಾವುದೇ
ಅಂದ್ರೆ ಏನು ಈ ಒಂದು ಬಿಜೆಪಿ ಅಥವಾ ಇನ್ನಿತರ ಪಕ್ಷಗಳ ಜೊತೆ ಅದನ್ನ ಸೈದ್ಧಾಂತಿಕ ಹೋರಾಟವನ್ನ ಬಿಟ್ಟು ಏನು ಒಂದು ಸಾಂವಿಧಾನಿಕ ಒಂದು ಕಟ್ಟುಪಾಡಿನ ಹಿನ್ನೆಲೆಯಲ್ಲಿ ಯಾವೆಲ್ಲ ಪಕ್ಷಗಳು ಇರ್ತಾವೋ ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ ಅನ್ನೋ ಒಂದು ಕಂಡೀಷನ್ಸ್ ಅನ್ನ ಹಾಕಿ ಕಾಂಗ್ರೆಸ್ ಈಗ ಬೆಂಬಲವನ್ನ ಕೊಟ್ಟಿದೆ. ಆ ಒಂದು ಬೆಂಬಲವನ್ನ ನೋಡಿದಾಗ ನಾವು ಟಿವಿಕೆ 108 ಪ್ಲಸ್ ಕಾಂಗ್ರೆಸ್ನ 5 ಸೀಟನ್ನ ನೋಡಿದಾಗ ಒಟ್ಟು 113 ಆಗುತ್ತೆ. ಆದ್ರೆ ಇನ್ನೂ 6 ಜನ ಶಾಸಕರ ಬೆಂಬಲ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಇನ್ನ 6 ಜನ ಶಾಸಕರು ಯಾರೆಲ್ಲ ಅವರಿಗೆ ಬೆಂಬಲವನ್ನು ಕೊಡ್ಬೋದು ಅಂತ ನೋಡಿದಾಗ ವಿಸಿಕೆ 2 ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ ಆ 2 ಅಥವಾ IUML 2, CPI 2, CPM 2, AAMK 1 ಅಂದ್ರೆ ಇದೆಲ್ಲವನ್ನೂ ಸೇರಿಸಿದಾಗ ಒಟ್ಟು 122 ಬೆಂಬಲ ಆಗುತ್ತೆ ವಿಜಯ್ ಅವರಿಗೆ. ವಿಜಯ್ ಅವರ ಆಯ್ಕೆ ಇರುವಂತದ್ದು ನಾನು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಮತ್ತೆ ಟಿವಿಕೆ 113ರ ಜೊತೆಗೆ ನಾವು ಹೇಳಿದಂತಹ ಸ್ಥಳೀಯ ಪಾರ್ಟಿಗಳಾಗಿರುವಂತಹ ವಿಸಿಕೆ, IUML, CPI, CPM, AAMK ಸೇರಿ 122 ಆಗುತ್ತೆ. ಆ 122 ಜನರ ಬೆಂಬಲವನ್ನ ಪಡೆದ್ರೆ ವಿಜಯ್ ಅವರ ಸರ್ಕಾರ, ವಿಜಯ್ ಅವರ ಒಂದು CM ಗಾದಿ ಅಲ್ಲಿಗೆ ಕಂಪ್ಲೀಟ್ ಆಗಿ ಬಹುಮತವನ್ನ ಸಾಬೀತು ಮಾಡ್ದಂಗಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಏನು ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಏನು ಇದರಲ್ಲಿ ಸ್ಪೀಕರ್ ಆಗಿ ಟಿವಿಕೆ ಪಾರ್ಟಿಯವರೇ ಒಬ್ರು ಆಯ್ಕೆ ಆಗೋದ್ರಿಂದ ಈಗ ನಾಳೆ ಏನು ಆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಪ್ರಮಾಣ ವಚನವನ್ನು ಸ್ವೀಕಾರ ಆದ ನಂತರದಲ್ಲಿ ರಾಜ್ಯಪಾಲರು ಅವರಿಗೆ 2 ಅಥವಾ 3 ದಿನ ಅವಕಾಶವನ್ನು ಕೊಡ್ಬೋದು. ಅಂದ್ರೆ ಏನು ಮೆಜಾರಿಟಿಯನ್ನ ಸಾಬೀತು ಮಾಡ್ಲಿಕ್ಕೆ. ಆ ಮೆಜಾರಿಟಿಯನ್ನ ಹೌಸ್ ನಲ್ಲಿ ಅವರು ವಿಧಾನಸಭೆಯಲ್ಲಿ ಸ್ಪೀಕರ್ ಅವರ ಒಂದು ನೇತೃತ್ವದಲ್ಲಿ ಸರ್ಕಾರಕ್ಕೆ ಒಂದು ಏನು ಎಷ್ಟು ಜನರ ಬೆಂಬಲ ಇದೆ ಅನ್ನೋದನ್ನ ಮೆಜಾರಿಟಿಯನ್ನ ಪ್ರೂವ್ ಮಾಡ್ಬೇಕಾಗುತ್ತೆ. ಜೊತೆಗೆ ಈ ತಮಿಳುನಾಡಿನಲ್ಲಿ ಏನು ಸುದೀರ್ಘವಾಗಿರುವಂತಹ ಈ ಹಿನ್ನೆಲೆ ಅಂದ್ರೆ ಏನು ಈಗ ಟಿವಿಕೆಗೆ ಬೆಂಬಲವನ್ನ ಘೋಷಿಸುವುದರ ಮುಖಾಂತರವಾಗಿ ಕಾಂಗ್ರೆಸ್ ಸುದೀರ್ಘವಾಗಿರುವಂತಹ ಒಂದು ಏನು DMKಯ ಒಂದು ಏನು ಒಂದು ಮೈತ್ರಿಯನ್ನ ಕಳ್ಕೊಂಡಿದೆ ಅಂತ ಹೇಳ್ಬೋದಾಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಈಗೇನು ತಮಿಳುನಾಡಿನ ಕಾಂಗ್ರೆಸ್ ಮುಖ್ಯಸ್ಥರಾಗಿರುವಂತಹ ಗಿರೀಶ್ ಅವರು ಅವ್ರಿಗೆ ಏನು ವಿಜಯ್ ಅವರಿಗೆ ಕೊಟ್ಟಿರುವಂತಹ ಬೆಂಬಲ ಪತ್ರದಲ್ಲಿ ಮುಂದಿನ ಅಂದ್ರೆ ಏನು ಈ ಒಂದು ಮೈತ್ರಿ ಏನಿದೆಯಲ್ಲ ಟಿವಿಕೆ ಮೈತ್ರಿ, ಈ ಒಂದು ಬೆಂಬಲಕ್ಕೆ ಅಂದ್ರೆ ಈಗೇನು ಮುಖ್ಯಮಂತ್ರಿ ಬೆಂಬಲದ ಜೊತೆಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಇನ್ನಿತರ ಲೋಕಸಭೆ ಮತ್ತೆ ವಿಧಾನಸಭೆಗೂ ಕೂಡ ಮತ್ತೆ ಈ ಒಂದು ಮೈತ್ರಿ ಮುಂದುವರೆಯಲಿದೆ ಅಂತ ಹೇಳಿದ್ದಾರೆ. ಆ ಮುಖಾಂತರವಾಗಿ ಡಾಕ್ಟರ್ ಅಂಬೇಡ್ಕರ್, ಪೆರಿಯಾರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಆದರ್ಶಗಳಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸ್ತೀವಿ ನಾವು ಮುಂದಿನ ವರ್ಷಗಳಲ್ಲಿ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ತಮಿಳುನಾಡಿನಲ್ಲಿ ಪೆರುನ್ ತಲೈವರ್ ಕಾಮರಾಜನ್ ಅವರ ಸುವರ್ಣ ದಿನಗಳನ್ನ ಎರಡೂ ಪಾರ್ಟಿಗಳು ಮುಂದಿನ ದಿನಗಳಲ್ಲಿ ತರಲಿಕ್ಕೆ, ಅವರ ಸಿದ್ಧಾಂತಗಳನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡುವುದರ ಮುಖಾಂತರವಾಗಿ ನಾಳೆ ಒಂದು ಹೊಸ ಸರ್ಕಾರ, ಒಂದು ಹೊಸ ಮನ್ವಂತರ ತಮಿಳುನಾಡಿನಲ್ಲಿ ಸೃಷ್ಟಿಯಾಗುವಂತಹ ಒಂದು ಕೆಲವೇ ಕ್ಷಣಗಳು ಕೌಂಟ್ ಡೌನ್ ಶುರುವಾಗಿದೆ ನಾಳೆ ವಿಜಯ್ ಅವರ ಒಂದು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಪಡಿಲಿಕ್ಕೆ ಅಂತ ಹೇಳ್ಬೋದು ಪ್ರವೀಣ್. ನಂತರ ಕಾಂಗ್ರೆಸ್ಗೆ ಈ ಚುನಾವಣಾ ಪೂರ್ವದಲ್ಲೇ ಇಂಥದ್ದೊಂದು ಮೈತ್ರಿಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ಚಿಂತನೆಗಳು ಶುರುವಾಗಿತ್ತು ಎನ್ನುವಂಥ ಲೆಕ್ಕಾಚಾರಗಳಿತ್ತು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅದಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ, ಬೇರೆದವರು ಅಪಸ್ವರ ಹಾಕಿದ್ದಾರೆ ಎನ್ನುವಂಥ ಸುದ್ದಿಗಳಿತ್ತು. ಯಾಕೆ ಅನಿವಾರ್ಯ ಆಯಿತು ಟಿವಿಕೆ ಜೊತೆಗೆ ಈ ರೀತಿಯಾಗಿ ಮೈತ್ರಿ ಮಾಡಿಕೊಳ್ಳೋದು? ಅಲ್ಲ, ಈಗ ಬಹುಶಃ ಇದನ್ನ ಯಾರು ಗೆಸ್ ಮಾಡಿರಲಿಲ್ಲ. ಯಾಕೆಂದ್ರೆ ಸಾಕಷ್ಟು ಸಮೀಕ್ಷೆಗಳನ್ನು ನೋಡಿದಾಗ ಮತ್ತೆ ಒಂದು ಚುನಾವಣೋತ್ತರ ಏನು ಕೆಲವು ವಿಶ್ಲೇಷಣೆಗಳನ್ನು ನಾವು ನೋಡಿದಾಗ್ಲೂ ಕೂಡ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ತರ ಟಿವಿಕೆ ಒಂದು ಅಧಿಕಾರಕ್ಕೆ ಬರುತ್ತೆ, ಅದಕ್ಕೆ ಇಂಥ ಒಂದು ಸಂದರ್ಭ ಬರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗೋ ರೀತಿನಲ್ಲಿ ಒಂದು ಫಲಿತಾಂಶ ಬಂದಿರುವಂತದ್ದು ನಿಜಕ್ಕೂ ಕೂಡ ಒಂದ್ ರೀತಿಯಾಗಿ ಆಶ್ಚರ್ಯದ ಸಂಗತಿ ಅಂತ ಹೇಳ್ಬೋದು. ಮತ್ತೆ ಜನನೂ ಕೂಡ ಬಯಸ್ತಾ ಇದ್ರೇನೋ ಇಂತಹ ಒಂದು ಅಲ್ಲಿ ಏನು ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಏನು TMC ಆಗಿರ್ಬೋದು, ಇಲ್ಲಿ DMK ಆಗಿರ್ಬೋದು, ಇಂತಹ ಒಂದು ಆಡಳಿತ ವಿರೋಧಿನೋ ಅಥವಾ ಜನಕ್ಕೆ ಏನಾದ್ರು ಹೊಸ ಒಂದು ಪಾರ್ಟಿ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ. ಬಹುಶಃ ಈ ಬಗ್ಗೆ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರು ಕೂಡ ಬಹುಶಃ ಚಿಂತನೆಯನ್ನು ಕೂಡ ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಬಟ್ ಆದ್ರೆ ಈಗಿನ ಒಂದು ಸನ್ನಿವೇಶವನ್ನ ನೋಡೋದಾದ್ರೆ ಈ ಸದ್ಯಕ್ಕಂತೂ ಕೂಡ ಏನು ಸೌತ್ ಅಲ್ಲಿ ಈಗಾಗಲೇ 3 ಸ್ಟೇಟ್ ತಮ್ಮ ಒಂದು ಕೈವಶ ಆಗಿರೋದ್ರಿಂದಾಗಿ ಕೇರಳ, ತಮಿಳುನಾಡು ಮತ್ತೆ ತೆಲಂಗಾಣ, ಕೇರಳ ಮತ್ತೆ ಏನು ಕರ್ನಾಟಕ, ತೆಲಂಗಾಣ 3 ಸ್ಟೇಟ್ಗಳು ತಮ್ಮ ಕೈವಶದಲ್ಲಿ ಇರೋದ್ರಿಂದಾಗಿ ಇವರಿಗೆ ಒಂದು ಬೆಂಬಲವನ್ನ ಕೊಡೋದ್ರಿಂದಾಗಿ ಅಂದ್ರೆ ಟಿವಿಕೆಗೆ ಬೆಂಬಲವನ್ನ ಕೊಡೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ತಮಿಳುನಾಡಲ್ಲೂ ಕೂಡ ಒಂದಷ್ಟು ಬಲವರ್ಧನೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಥವಾ ಅದಕ್ಕೆ ಅವಕಾಶ ಸಿಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಇದಕ್ಕೆ ಬೆಂಬಲವನ್ನ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಪ್ರವೀಣ್. ಮತ್ತೆ 2 ಸಚಿವ ಸ್ಥಾನ ಎಲ್ಲ ಬೇಕು ಅಂತೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತ, ಇದಕ್ಕೆ ಟಿವಿಕೆ ಒಪ್ತಾ ಇದೆಯಾ?
ಮತ್ತು ಬೇರೆ ಬೇರೆ ಪಕ್ಷಗಳು ಸಣ್ಣ ಪುಟ್ಟ ಪಾರ್ಟಿಗಳು ನೀವು ಹೇಳ್ತಾ ಇದ್ದೀರಿ CPI CPM ಆಗಿರ್ಬೋದು PMK ಆಗಿರ್ಬೋದು ಅವರೆಲ್ಲ ಬೇಡಿಕೆಗಳೇನಿದೆ? ಅಲ್ಲ, ಈಗ ಸದ್ಯದ ಮಟ್ಟಿಗೆ ಯಾವುದೇ ಏನು ಅನ್ಕಂಡೀಷನಲ್ ಆಗಿ ಈಗ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಬೇಡಿಕೆ ಅಂತೂ ಇದ್ದೇ ಇರುತ್ತೆ ಬಹುಶಃ. ಯಾಕೆಂದ್ರೆ ವಿಜಯ್ ಅವರಿಗೆ ಈಗ TVKಗೆ ಅನಿವಾರ್ಯವಾಗಿ ಬೆಂಬಲ ಬೇಕೇ ಬೇಕಾಗಿದೆ. ಕ್ಲಿಯರ್ ಮೆಜಾರಿಟಿ ಅಂತೂ ಇಲ್ಲ, ಬಟ್ ಸಿಂಗಲ್ ಮೆಜಾರಿಟಿ ಆಗಿದ್ದಾರೆ, ಆದ್ರೆ ಕ್ಲಿಯರ್ ಮೆಜಾರಿಟಿ ಇಲ್ಲ. ಹಾಗಾಗಿ ಬೆಂಬಲದ ಅವಶ್ಯಕತೆ ಅಂತೂ ಇದ್ದೇ ಇದೆ. ಬಟ್ ಈ ಅವಕಾಶವನ್ನ ಖಂಡಿತವಾಗೂ ಕೂಡ ಸಣ್ಣ ಪುಟ್ಟ ಪಾರ್ಟಿಗಳು, ಸಿಂಗಲ್ ಪಾರ್ಟಿ ಇರುವಂತ ML, ನಾವು ಕರ್ನಾಟಕ ವಿಧಾನಸಭೆನ ನಾವು ನೋಡೋದಾದ್ರೆ ಇಂಡಿಪೆಂಡೆಂಟ್ ಅಂತ ಕ್ಯಾಂಡಿಡೇಟ್ಗಳು ಮಿನಿಸ್ಟರ್ ಆಗಿದ್ದನ್ನ ನಾವು ನೋಡಿದ್ವಿ. ಫಸ್ಟ್ ಟೈಮ್ ಗೆದ್ದಂತವ್ರು ಮಿನಿಸ್ಟರ್ ಆಗಿದ್ದಂತಹ ಒಂದು ಉದಾಹರಣೆಗಳನ್ನ ನಾವು ಸಾಕಷ್ಟು ಬಾರಿ ನಾವು ನೋಡಿದ್ವಿ. ಗೂಳಿಹಟ್ಟಿ ಶೇಖರ್ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಇಂತಹ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಬಟ್ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಅವರು ಬೆಂಬಲವನ್ನ ಕೊಡಬೇಕು. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಾಳೆ ಸ್ವೀಕಾರ ಮಾಡ್ತಾರೆ. ಬಟ್ ಆ ನಂತರದಲ್ಲಿ ಸ್ವಲ್ಪ ಏನು ಈ ಒಂದು ಪೋರ್ಟ್ಫೋಲಿಯೋ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗೂ ಕೂಡ ಅವರವ್ರದ್ದೇ ಡಿಮ್ಯಾಂಡ್ಸ್ ಇರುತ್ತೆ. ಆಗೆಲ್ಲ ಏನೇನು ಈ ಒಂದು ವೈಮನಸ್ಸುಗಳು ಅಥವಾ ಅದನ್ನ ಏನಾದ್ರೂ ಒಂದು ನೆಗೋಷಿಯೇಷನ್ ಅಲ್ಲಿ ಏನಾದ್ರೂ ತೀರ್ಮಾನ ಮಾಡ್ಕೋಬಹುದು, ಅಥವಾ ಅಲ್ಲೇನಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು. ಅದನ್ನೆಲ್ಲ ಇನ್ನು ಕೂಡ ಕಾಲಾವಕಾಶ ಇದೆ. ನಾಳೆ ನಾಡದ್ರಲ್ಲಿ ಫಸ್ಟ್ ಈಗ ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಬಟ್ ಆ ನಂತರ ಮಾತ್ರ ಈ ಒಂದು ಕಂಡೀಷನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಪ್ರವೀಣ್. ಓಕೆ, ಅನಂತರಮಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.